ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಏತಕ್ಕೆ ನಿನ್ನನೆ ಬಯಸಿದ ಹೃದಯ ಭಾಗ 33. ಎಲ್ಲ ಸಮಸ್ಯೆಗಳಿಂದ ಹೆದರಿದ ಇತಿ ಎಲ್ಲಾದರೂ ದೂರ ಹೋಗುವ ಬೇಡಿಕೆ ಇಟ್ಟಳು ಸಮೃದ್ಧಿ ಎದುರು. ಅವಳಿಗಿಂತ ಮುಂಚೆಯೇ ಅದರ ಬಗ್ಗೆ ಯೋಚಿಸಿದ್ದವ ಒಪ್ಪಿಗೆ ಇಟ್ಟ. ಮನೆಯವರ ಜೊತೆ ಚರ್ಚಿಸಿ ಲಕ್ಷ್ಮಿಯವರ ತವರಿಗೆ ಹೋಗುವ ಮಾತನಾಡಿಕೊಂಡಿದ್ದ. ಆದರೆ ಅವ ಹೋಗಿದ್ದು ದಾರಿಯ ಬದಲಿಸಿದ್ದ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳಲ್ವೈತಿ? ಡ್ರೈವ್ ಮಾಡುತ್ತಾ ಅರ್ಧ ಗಂಟೆಯ ದಾರಿ ಸವಿಸಿದರೂ ಒಂದು ಪ್ರಶ್ನೆ ಕೇಳಿದ. ಹೆಂಡತಿಯ ಕೇಳಿದ, ನಿಮ್ಮ ಮೇಲೆ ನಂಬಿಕೆ ಇದೆ ರೀ. ನೀವೆಲ್ಲಿಗೆ ಕರೆದುಕೊಂಡು ಹೋದರೂ ಅಲ್ಲಿ ನೆಮ್ಮದಿ ಇರುತ್ತೆ. ನೀವು ಜೊತೆಗಿದ್ರೆ ನರಕಕ್ಕಾದರೂ ಬರುವೆ ಎಂದವಳು ತನ್ನ ಒಡಲ ಮೇಲೊಂದು ಕೈ ಇಟ್ಟು ಅವನ ಕೈ ಮೇಲೆ ಒಂದು ಕೈ ಇಟ್ಲು. ಇತಿ, ಲವ್ ಯು ಕಣ. ಅನಾಯಾಸವಾಗಿ ಅವನ ಬಾಯಿಂದ ಅದೊಂದೇ ಪದಗಳು ಬಂದಿದ್ದು. ಲವ್ ಯು ಮೋರ್. ನಿದ್ದೆ ಬಂದರೆ ನನ್ನ ಭುಜಕ್ಕೆ ಒರಗಿ ಮಲಗು, ಇನ್ನೇನು ನಾವು ಹೋಗೋ ಸ್ಥಳ ಬರುತ್ತೆ ಎಂದವ ಅವಳನ್ನು ತನ್ನ ಭುಜಕ್ಕೆ ಒರಗಿಸಿಕೊಂಡ. ಅವಳು ನಿದ್ದೆ ಹೋದ್ಲು. ಸುಮಾರು 1 ಗಂಟೆಯ ಪ್ರಯಾಣದ ನಂತರ ಕಾರ್ ನಿಂತಿತ್ತು. ಇತಿ, ಹೇಳು, ನಾವು ಬರಬೇಕಾದ ಜಾಗ ಬಂತು ನೋಡಿ ಇಲ್ಲಿ ಎಂದು ಅವಳ ಕೆನ್ನೆ ತಟ್ಟಿ ಎಬ್ಬಿಸಿದ. ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು ಸಮೃದ್ಧ್, ನಿದ್ದೆ ಬರ್ತಿದೆ. ಅವಳು ಕಣ್ಮುಚ್ಚಿಯೇ ನುಡಿದ್ಲು. ಸರಿ, ಹಾಗೆಯೇ ಮಲಗು, ನಾನು ಎತ್ಕೊಂಡು ಹೋಗ್ತೀನಿ ಎಂದವ ಅವಳನ್ನು ತೆಗೆದುಕೊಂಡ. 1-2 ಹೆಜ್ಜೆ ಮುಂದೆ ಇಟ್ಟ. ಒಂಚೂರು ಕಣ್ಬಿಟ್ಲು. ಆಶ್ಚರ್ಯವೋ ಆಶ್ಚರ್ಯ. ಸಮೃದ್ಧ್, ನಾವು ಫಾರೆಸ್ಟಲ್ಲಿದ್ದೀವಾ? ಕಣ್ಣರಳಿಸಿ ಕೇಳಿದ್ಲು. ಹೂನಮ್ಮ, ಇನ್ನೂ 1 ವಾರ ಪೂರ್ತಿ ರೆಸಾರ್ಟ್ ನಮ್ಮದೇ, ಇಲ್ಲಿ ನೆಮ್ಮದಿಯಿಂದ ಇರ್ಬೋದು ಎಂದವ ಅವಳನ್ನು ಎತ್ತಿಕೊಂಡೇ ನಡೆದ. ಥ್ಯಾಂಕ್ ಯು ಸಮೃದ್ಧ್, ನಾನು ಎಂದೋ ಹೇಳಿದ್ದ ಮಾತನ್ನು ನೆನ್ಪಿಟ್ಕೊಂಡು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಕ್ಕೆ ಎಂದವಳು ಅವನ ಕೆನ್ನೆಗೆ ಕಾಣಿಕೆ ಇಟ್ಲು. ನಿನಗೆ ಇಷ್ಟೊಂದು ಖುಷಿಯಾಗುತ್ತೆ, ನನಗೆ ಅನುಮತಿ ಇಲ್ಲದೆ ಕಾಣಿಕೆ ಸಿಗುತ್ತೆ ಅಂತ ಗೊತ್ತಿದ್ರೆ ಯಾವಾಗೂ ಕರ್ಕೊಂಡು ಬರ್ತಿದ್ದೆ ಎಂದು ಕಣ್ಣು ಹೊಡೆದ. ಇಳಿಸಿ, ನಾನೇ ನಡ್ಕೊಂಬರ್ತೀನಿ, ಇಲ್ಲಿ ಎಷ್ಟೊಂದು ಪ್ರಶಾಂತತೆ ಇದೆ ಅಲ್ವಾ ಎಂದವಳು ಪ್ರತಿ ಗಿಡ ಮರ ಮುಟ್ಟಿ ಖುಷಿ ಪಡುತ್ತಿದ್ಲು. ಸರಿ ಬಾ, ನಿದ್ದೆ ಮಾಡಬೇಕು ಅಂದ್ಯಲ್ಲ, ಟೈಮ್ ಆಗುತ್ತೆ, ಸಂಜೆ ನಿನ್ನ ಅಲ್ಲೇ ಕರ್ಕೊಂಡು ಹೋಗಬೇಕು, ಮಲ್ಗು ಎಂದವನ ಮಾತು ನೆಕ್ಕಿಸದೆ ಕುಣಿದಾಡುತ್ತಿದ್ಲು. ಸರ್, ಸಮೃದ್ಧ್ ಅಂದರೆ ನೀವೇ ಅಲ್ವಾ ಎನ್ನುತ್ತಾ ಬಂದ ಅಲ್ಲಿನ ಮ್ಯಾನೇಜರ್. ಎಸ್, ಐ ಆಮ್ ಸಮೃದ್ಧ್ ಪಾಟೀಲ್ ಎಂದ ಗತ್ತಿನಿಂದ. ನೈಸ್ ಟು ಮೀಟ್ ಯು ಸರ್. ಎಲ್ಲ ನೀವು ಹೇಳಿದ ಥರಾನೇ ಸೆಟ್ ಆಗಿದೆ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ನಮ್ಮ ಕ್ವಾರ್ಟರ್ಸ್ ಇದೆ. ಕೆಲಸದವರು ನಾವು ಎಲ್ಲೇ ಇರೋದು. ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಯಾರನ್ನಾದರೂ ಕರೀಬೋದು. ಕೆಲಸದವರು ಬೆಳಗ್ಗೆ 7ಕ್ಕೆ ಬಂದು ಸಂಜೆ 6ಕ್ಕೆ ಹೋಗ್ತಾರೆ. ಇನ್ನೇನಾದರೂ ಡೀಟೇಲ್ಸ್ ಬೇಕಾ ಸರ್ ಎಂದವ ಎಲ್ಲ ವರದಿ ಒಪ್ಪಿಸಿದ. ಏನು ಬೇಡ ಮಿಸ್ಟರ್, ಬಟ್ ನಿಮ್ಮ ಹೆಸರೇ ಹೇಳಿಲ್ವಲ್ವಾ ಎಂದ ಸಮೃದ್ಧ್ ಇತಿಯಲ್ಲಿದ್ದ ಚಿಕ್ಕ ಮರದ ಜೊತೆ ಆಡುವುದರಲ್ಲಿ ಮಗ್ನ. ಸಾರಿ ಸರ್, ನಾನು ರವಿತೇಜ್ ಅಂತ, ಇಲ್ಲಿನ ಮ್ಯಾನೇಜರ್ ಎಂದ. ಓಕೆ ಮಿಸ್ಟರ್ ರವಿ, ಇದರ ಓನರ್ ಚೌಧರಿ ಅವರ ಹತ್ತಿರ ನಾನೆಲ್ಲ ಮಾತನಾಡಿದ್ದೀನಿ, ಡೋಂಟ್ ವರಿ. ಹೌದು ಸರ್, ಅವರೇ ಹೇಳಿದ್ದು ನಿಮ್ಮನ್ನು ಜಾಸ್ತಿ ಕೇರ್ ಮಾಡಬೇಕು ಅಂತ. ಡೋಂಟ್ ವರಿ, ವಿ ವಿಲ್ ಹ್ಯಾಂಡಲ್ ಎಂದವನ ಬಳಿಗೆ ಬಂದಳು ಅವನ ಮುದ್ದು ಹೆಂಡತಿ. ಸಮೃದ್ಧ್, ಇದು ಎಷ್ಟು ಚೆನ್ನಾಗಿದೆ ಅಲ್ವಾ, ಇದನ್ನು ನಮ್ಮೊಂದಿಗೆ ಕರೆದುಕೊಂಡು ಹೋಗೋಣ. ನಾನಿದಕ್ಕೆ ಮುದ್ದು ಅಂತ ಹೆಸರಿಡ್ತೀನಿ ಎಂದು ಕಂದು ಬಣ್ಣದ ಮೊಲವ ತೋರಿಸಿದ್ಲು. ನಿನ್ನಿಷ್ಟ, ಮೊದಲು ಒಳಗೆ ಹೋಗೋಣ ಬಾ, ಇಲ್ಲಿ ಬಿಸಿಲಿದೆ, ನಿದ್ದೆ ಬಂದಿದೆ ಅಂದವಳು ಅದರ ಜೊತೆ ಆಟವಾಡುತ್ತಲೇ ಇರು ಎಂದು ಮುಖ ಊದಿಸಿದ. ನಾನು ಯಾವುದೋ ಬೋರಿಂಗ್ ಪ್ಲೇಸ್ ಅಂತ ಹಾಗೆ ಹೇಳಿದೆ. ಇದು ಬ್ಯೂಟಿಫುಲ್ ಪ್ಲೇಸ್, ಐ ಜಸ್ಟ್ ಲವ್ಡ್ ಇಟ್ ಎಂದಳು. ಪರ್ಚೇಸ್ ಮಾಡೋಣ ಬಾ, ಇದು ಚೌಧರಿ ಅವರಿಗೆ ಸೇರಿದ್ದು ಎಂದವ ಮುದ್ದುವನ್ನು ತನ್ನ ತೆಗೆಗೆ ತೆಗೆದುಕೊಂಡ. ಅವರದ? ಹಾಗಾದರೆ ಕೊಂಡುಕೊಳ್ಳೋದು ಬೇಡ, ಎಲ್ಲ ನಮ್ಮ ಸಾನುದೆ ಎಂದು ಮನದಲ್ಲೇ ನುಡಿದವಳು. ಬೇಡಪ್ಪ, ಮೊದಲು ಪೆಂಡಿಂಗ್ ಇರುವ ಕೆಲಸ ನೋಡಿ. ಇವರು ಎಂದಳು ರವಿ ಕಡೆ ತಿರುಗಿ. ನಾನು ರವಿತೇಜ್, ಎಲ್ಲಿನ ಮ್ಯಾನೇಜರ್. ನಮಸ್ತೆ, ನಾನು ಇತಿಹಾಸಿನಿ, ಇವರ ವೈಫ್ ಎಂದವಳು ಮುದ್ದು ಪಡೆದು ಒಳ ನಡೆದ್ಲು. ಅವರನ್ನು ಇನ್ನೂ ಸ್ವಲ್ಪ ಹೊತ್ತು ಮಾತನಾಡಿಸಿ ರೂಮಿಗೆ ನಡೆದ. ಊಟ ಮಾಡೋ, ಸ್ವಲ್ಪ ಮಾಡು, ನಾನು ಪ್ರೀತಿಯಿಂದ ತಿನ್ನಿಸಿದ್ರೆ ಬೇಡ ಅಂತೀಯ, ಹೋಗೋ ಎಂದು ಮುದ್ದು ಹತ್ತಿರ ಮಾತನಾಡ್ತಿದ್ದ ಊಟ ಮಾಡಿಸ್ತಿದ್ಲು. ನಮಗೆ ಪ್ರೈವಸಿ ಸಿಗಲಿ ಅಂತ ಇಷ್ಟು ದೂರ ಕರೆದುಕೊಂಡು ಬಂದದ್ದು ಮಿಸಸ್ ಸಮೃದ್ಧ್ ಪಾಟೀಲ್. ನೀವು ನನ್ನ ಬಿಟ್ಟು ಆ ಮೊಲವನ್ನು ಮುದ್ದು ಮಾಡ್ತಿದ್ದೀರಲ್ಲ, ಅವಳನ್ನು ಹಿಂದಿನಿಂದ ಬಳಸಿ ಹೇಳಿದ. ನೀವು ಯಾವುದಾದ್ರೂ ನಿಮ್ಮ ಥರದ ಹೆಣ್ಣು ಚಿಂಪಾಂಜಿ, ಇಲ್ಲ ನನ್ನ ಥರದ ಕ್ಯೂಟ್ ಹೆಣ್ಣು ಮೊಲ ತಂದು ಮುದ್ದಾಣೆ ಮಿಸ್ಟರ್ ಸಮೃದ್ಧ್ ಪಾಟೀಲ್, ನನಗೇನು ಬೇಜಾರಿಲ್ಲ. ಅವನನ್ನು ಮುಂದಿನಿಂದ ಬಳಸಿ 2 ಕೈ ಕೊರಳಿಗೆ ಹಾರ ಮಾಡಿ ನೋಡಿದ್ಲು. ನಾನು ಕಾಂಜಿ ಪಿಂಜಿ ಗೋರಿಲ್ಲ ನಮಿಸಿತಿ. ಇಲ್ಲಪ್ಪ, ನೀವು ಕ್ಯೂಟ್ ಹ್ಯಾಂಡ್ಸಮ್ ಗೋರಿಲ್ಲ. ಚಂದವಾಗಿ ನಕ್ಕು ಅವನ ಮೂಗು ಕಚ್ಚಿದ್ಲು. ಆ ನಗುವಿಗಾಗಿ ಅಲ್ಲವೇ ಅವ ಅಷ್ಟೊಂದು ಬರದಾಡಿದ್ದು. ಏನೋ, ಒಟ್ಟಾರೆ ನಿನ್ನ ಮಾತಿನ ಅರ್ಥ ನಾನು ಪ್ರಾಣಿ ಅಂತ ಅಲ್ವಾ? ಅವಳ ನಡುವಿನ ಸುತ್ತ ಕೈ ಹಾಕಿ ಇನ್ನಷ್ಟು ಬಳಿ ಎಳೆದುಕೊಂಡ. ಅಯ್ಯೋ ನನ್ನ ಪತಿದೇವ, ನಾನು ಪ್ರಾಣಿ, ನೀವು ಪ್ರಾಣಿ, ನಮ್ಮ ಕಂದ ಮತ್ತೊಂದು ಮುದ್ದು ಪ್ರಾಣಿ. ಅವನ ಕಾಲ ಮೇಲೆ ನಿಂತು ನೋಡಿದಳು. ನನ್ನ ಮಗಳು ಏನು ಮಾಡ್ತಿದ್ದಾಳೆ? ಅವಳ ಉದರದ ಮೇಲೆ ಕೈ ಇಟ್ಟು ಕೇಳಿದ. ಪಪ್ಪ ಯಾಕೆ ಇತ್ತೀಚೆಗೆ ಕೋಪನೇ ಮಾಡ್ಕೊಳ್ಳಲ್ಲ ಅಂತಿದೆ. ನಿಮ್ಮ ಮಾತಿನ ಅರ್ಥ ಯಾವಾಗಲೂ ಕೋಪ ಮಾಡ್ಕೊಂಡು ಇರಬೇಕು ಅಂತನಾ? ಇಲ್ಲಪ್ಪ, ಈ ಸಿಟ್ಟಿಷ್ಟ ಯಾವಾಗಲೂ ಕೂಲ್ ಇಷ್ಟ ಆದರೂ ಅಂತ. ನನ್ನ ಹೆಂಡತಿಯವರ ದಯೆಯಿಂದ ಎಂದ ನಾಟಕೀಯವಾಗಿ. ಹೋ, ಹಾಗೇನು?
ಮತ್ತೆ ಎಲ್ಲಿ ನಿಮ್ಮ ಮಡದಿಯವರು? ಅವರು ಈಗ ತಮ್ಮ ಪತಿದೇವನ ತೋಳಿನ ಆಸರಿಯಲ್ಲಿದ್ದಾಳೆ. ಹೌದೇನು? ಅಲ್ಲಿ ಅವರಿಗೇನು ಕೆಲಸ? ತಮ್ಮ ಗಂಡನ ಸಂಯಮ ಕದಿಯುವುದು. ಅವರ ಸಂಯಮ ಕೆಟ್ಟು ತುಂಬ ದಿನಗಳೇ ಆಗಿತ್ತಲ್ಲ. ಆದರೆ ಇಂದೇಕೋ ತಮ್ಮ ಮುದ್ದು ಮಡದಿ ನೋಡಿ ಇನ್ನಷ್ಟು ಪ್ರೀತಿ ಒಕ್ಕುತ್ತಿದೆಯಲ್ಲ. ಆದರೆ ಮಡದಿಯವರು ಅದಕ್ಕೆ ಸಿದ್ಧವಿಲ್ಲವಲ್ಲ. ಒಂದೇ ಒಂದು ಮುದ್ದಾದರೂ ನೀಡಬಹುದಲ್ಲ. ಅವನ ಮಾತಿಗೆ ಸೋತು ಮಾತು ಬೆಳೆಸಲು ನೋಡಿದ ಹುಡುಗಿ ಸೋತು ಹೋದ್ಲು. ಬಾಗಿ ಅವಳ ತಲೆಯ ಮೇಲೆ ಅದರಗಳ ಬಂದಿಷ್ಟು ವರ್ಷದಲ್ಲಿ ಮೂದು ಓಡಿ ಬಂದು ಅವನ ಕಾಲ ಮೇಲೆ ಕಚಗುಳಿ ಇಟ್ಟಿತ್ತು. ಹೇ ನೋಡು, ನಾವಿಬ್ಬರು ಏಕಾಂತದಲ್ಲಿದ್ದೀವಿ. ಡೋಂಟ್ ಡಿಸ್ಟರ್ಬ್. ಗೋ, ನೀವು ಯಾವುದಾದ್ರೂ ಪೆದ್ದು ನೋಡ್ಕೋ ಎಂದು ತನ್ನ ಕೆಲಸ ಮುಂದುವರಿಸಿದ. ಮುದು ಡೋಂಟ್ ಗೋ ತಾನು ಅವನನ್ನು ಕೈಯಲ್ಲಿ ಎತ್ತಿ ಹಿಡಿದು ನೋಡಿದ್ಲು. ಐ ಜಸ್ಟ್ ಏಟ್ ಯು ಕಣೆ, ಹೋಗು ಅವನನ್ನೇ ಮುದ್ದು ಮಾಡು. ಕೋಪಗೊಂಡವನಂತೆ ನಟಿಸಿ ಬೆಡ್ ಮೇಲೆ ಕುಳಿತ. ನಿಮ್ಮನ್ನು ಮುದ್ದು ಮಾಡೋಣ ಅಂತೂ ದೊಡ್ಡ ಮನಸ್ಸು ಮಾಡಿದ್ದೆ. ನಿಮಗೆ ರೆಸ್ಟ್ ಬೇಕೋನೋ, ಮಲ್ಗಿ ಎಂದು ತಿರುಗಿದವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡವ ಮುದ್ದುವಿನ ಕಣ್ಮುಚ್ಚಿ ಅವಳ ಜೊತೆ ಮುದ್ದಾಡಕ್ಕೆ ಹೇಳಿದ. ನೋಡುವಷ್ಟು ನೋಡಿದ ಮುದ್ದು ತನಗೇನೂ ಕೆಲಸ ಇಲ್ಲ ಎಂದು ಅಲ್ಲಿಂದ ಓಡಿದ. ಲಕ್ಷ್ಮಿ, ನಿನ್ನ ಮಗ ಫೋನ್ ಮಾಡಿದ್ದ? ಇನ್ನೂ ನಿಮ್ಮ ಊರು ತಲುಪಿಲ್ಲವಂತೆ, ನಾರಾಯಣ್ ಸಿಟ್ಟು ಮತ್ತು ಆತಂಕದಿ ಹೇಳಿದರು. ಇಲ್ಲ ರೀ, ಅಮ್ಮನು ಫೋನ್ ಮಾಡಿದ್ರು, ಯಾವಾಗ ಬರ್ತಾರೆ ಅಂತ. ನನಗೂ ತಿಳಿಯುತ್ತಿಲ್ಲ. ನಮ್ಮ ಊರಿನಿಂದ ಕೇವಲ 1-1/2 ಗಂಟೆ ಅಷ್ಟೇ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಅಮ್ಮ ನೋಡಿಲಿ, ಹಳೆ ಕಾಲದವ ಥರ ಲೆಟರ್ ಬರೆದು ಇಲ್ಲಿಟ್ಟಿದ್ದಾನೆ ಅಣ್ಣ ಎಂದು ಟಿವಿಯ ಬಳಿ ಇದ್ದ ಲೆಟರ್ ತೆಗೆದು ಸಾನು. ಹಾಯ್ ಎವ್ರಿಬಡಿ. ತುಂಬ ಆತಂಕ ಹಾಕಿದೆನಾ? ಹೇಗಿದೆ ಸರ್ಪ್ರೈಸ್? ನಾನು ನನ್ನ ಹೆಂಡತಿ ಯಾರಿಗೂ ತಿಳಿಯದ ಸ್ಥಳಕ್ಕೆ ಹೋಗ್ತಿದ್ದೇವೆ. ಅಲ್ಲಿ ಎಲ್ಲ ಥರದ ವ್ಯವಸ್ಥೆ ಇದೆ, ನೀವೇನು ಹೆದರುವ ಹಾಗಿಲ್ಲ ಎಂದು ಬರೆದಿದ್ದ. ಎಲ್ಲರೂ ಬಂದು ನಿಟ್ಟಿಸಿರು ಬಿಟ್ಟರೆ ತಮ್ಮದೇ ಪ್ಲಾನ್ ಹೆಣೆದಿದ್ದ ಜೋಡಿ ಮನಸ್ಸುಗಳು ಹೊರತು ಹೋದವು. ಎಕ್ಸ್ಕ್ಯೂಸ್ ಮಿ ಸರ್ ಎಂದು ಒಳಗೆ ಅಡಿಯಿಟ್ಟ ಋತ್ವಿಕ್. ಸಾನು ಒಮ್ಮೆ ಬೆರಗಾದ್ಲು ಅವನನ್ನು ಅಲ್ಲಿ ನೋಡಿ. ಅಂತೆಯೇ ಅವನು ಸಹ ಈ ಹುಡುಗಿ ಇಲ್ಲಿ ಹೇಗೆ ಎಂದು ಚಿಂತಿಸಿದ. ಬಾರಪ್ಪ ಒಳಗೆ ಎಂದು ಅವನನ್ನು ಸೋಫಾ ಮೇಲೆ ಕೂರಿಸಿದ್ರು ನಾರಾಯಣ್. ಸರ್, ನಾನು ಚೌಧರಿ ಕಂಪನಿಯ CEO ಸತ್ಯಪ್ರಕಾಶ್ ಅವರ ಮಗ ಋತ್ವಿಕ್. ಈ ಫೈಲ್ಗೆ ಕೆಲವು ಸೈನ್ ಆಗಬೇಕಿತ್ತು. ಸಮೃದ್ಧ ಸರ್ ಊರಲ್ಲಿ ಇರಲ್ಲ, ಅಪ್ಪನ ಹತ್ರ ಮಾಡಿಸ್ಕೋ ಅಂತ ಹೇಳಿದರು. ಅದಕ್ಕೆ ಬಂದೆ ಎಂದವನ ನಡತೆ ನಿಜಕ್ಕೂ ಇಷ್ಟವಾಗಿತ್ತು ಪಾಟೀಲ್ ಮನೆಯವರಿಗೆ. ಕಲ್ಪನಾ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಾನು ಬಾಯಿಲಿ ಎಂದು ಕರೆದು ಅವಳ ಕೈಗೆ ಟೀ ಕೊಟ್ಟು ಕಳಿಸಿದ್ರು. ಡ್ಯಾಡ್, ಕಾಫಿ ಎಂದು ಬೈದುಕೊಂಡೇ ಕೊಟ್ಟವಳು ಅವನ ಕಡೆ ಒಂದು ನೋಟವನ್ನು ಬಿಡಲಿಲ್ಲ. ಆದರೆ ಅವನಿಗೆ ಅವಳಿಂದ ಒಂದು ಕಣ್ಣು ಕೇಳಲು ಆಗುತ್ತಿಲ್ಲ. ಕಾಲೇಜ್ಗೆ ಹೋಗುವಾಗ ಲಕ್ಷಣವಾಗಿ ತಯಾರಾಗುವ ಹುಡುಗಿ ಈಗ ನೈಟ್ವೇರ್ನಲ್ಲಿ ಇದ್ದಾಳೆ. ಕೂದಲುಗಳು ಬಣ್ಣ ಕಟ್ಟಿದ್ದಾಳೆ. ಸಹಜ ಸುಂದರಿ ಅಲ್ಲ. ಇಷ್ಟೊಂದು ಐಶ್ವರ್ಯ ಇದ್ದರೂ ಒಬ್ಬಳೇ ಸ್ಕೂಟಿಲಿ ಓಡಾಡ್ತಾಳೆ. ಅಷ್ಟು ಕ್ಯಾಸುವಲ್ ಆಗಿ ಮಾತಾಡ್ತಾಳೆ. ಸಿಂಪಲ್ ಆಗಿರ್ತಾಳೆ. ಅಮೇಸಿಂಗ್ ಕ್ಯಾರೆಕ್ಟರ್ ಅಂದುಕೊಂಡ. ಹೇಗಿದ್ರೂ ಊಟದ ಟೈಮ್ ಆಗಿದೆ, ಊಟ ಮಾಡ್ಕೊಂಡು ಹೋಗೋಪ್ಪ. ಒಂದು ಸೈನ್ಗಾಗಿ ಇಲ್ಲಿವರೆಗೂ ಬಂದಿದೆಯಾ? ಶಿವಪ್ರಸಾದ್ ನೋಡಿದರು. ಬೇಡ ಸರ್, ಕೆಲಸ ಇದೆ. ಅಪ್ಪನಿಗೆ ಹುಷಾರಿಲ್ಲ, ಎಲ್ಲ ಕೆಲಸ ನಾನೇ ನೋಡ್ಕೋಬೇಕು. ಅಮ್ಮ ಊಟಕ್ಕೆ ಕಾಯ್ತಿರ್ತಾರೆ ಎಂದವ ಅವರ ಉಪಚಾರ ತಿರಸ್ಕರಿಸಿದ. ಸರ್ ಅಂತ ಕರಿಬೇಡಪ್ಪ, ನೀನು ನಮ್ಮ ಮೊಮ್ಮಗ ಥರ ಎಂದು ಆಪ್ತೆಯಿಂದ ತಲೆ ಸವರಿದರ ಪ್ರೀತಿಗೆ ಸಂಪೂರ್ಣ ಸೋತ. ಸರಿ ತಾತ, ಅಂಕಲ್ ಆಂಟಿ, ನಾನಿನ್ನು ಹೊರಡ್ತೀನಿ. ಮತ್ತೆ ಯಾವಾಗಾದರೂ ಬಂದಾಗ ಖಂಡಿತ ಊಟ ಮಾಡಿ ಹೋಗ್ತೀನಿ ಎಂದವ ಮತ್ತೆ ಸಾನುವಿನ ಕಡೆ ಒಂದು ಲುಕ್ ಕೊಟ್ಟು ಹೊರಟು ನಿಂತ. ಸರಿ ಕಂದ, ಹೋಗಿ ಬಾ ಎಂದು ಎಲ್ಲ ಕಳುಹಿಸಿದ್ರು. ಮಾವ, ಹುಡುಗ ತುಂಬ ಒಳ್ಳೆಯವನಲ್ವಾ? ಕಲ್ಪನಾ ನೋಟುವ ಸಾನು ಒತ್ತ ಇಟ್ಟು ನಾರಾಯಣವನ್ನ ಪ್ರಶ್ನಿಸಿದರು. ಹೌದೌದು, ತುಂಬ ಒಳ್ಳೆ ಹುಡುಗ. ತಾರಾರವರು ಅವರ ಜೊತೆಗೂಡಿದರು. ಅವನ ಬಗ್ಗೆ ಮಾತನಾಡುವಾಗ ಸಾನು ಕಿವಿಗಳು ತನ್ನಷ್ಟಕ್ಕೆ ತಾನೇ ಅರಳಿ ನಿಂತವು. ನಿಮ್ಮ ಸ್ಕೀಮ್ ಏನು? ನೇರವಾಗಿ ಹೇಳಮ್ಮ. ಈಗ ಮಾತಾಡಿ ನಮ್ಮ ಉಳಿದಿರುವ 2 ಕೂದಲು ಉದುರಿಸಿಬಿಡಬೇಡಿ ಎಂದು ನಕ್ಕರು ಶಿವಪ್ರಸಾದ್. ಏನಿಲ್ಲ ಮಾವ, ನಮ್ಮ ಸಾನುಗೆ ಒಳ್ಳೆ ಜ್ಯೋತಿ ಆಗ್ತಿದ್ದ ಅಂತ. ಕಲ್ಪನೆ ನೋಡಿದಾಗ ಸಾನುವಿಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಷ್ಟು ಖುಷಿ. ಆದರೆ ತೋರಬಾರ್ದಲ್ಲ. ಚಿಕೆ, ಇದೇನು ನಾನಿನ್ನು ತುಂಬ ಓದಬೇಕು. ಈಗಲೇ ಯಾಕೆ ಈ ವಿಷಯ? ಅಣ್ಣ ಅತಿಗೆಯ ಪಾಪು ಬಂದು ನಾನು ಅದರ ಜೊತೆ ಆಟವಾಡಬೇಕು. ಬೇಕಿದ್ರೆ ಸಮರ್ಥಣ್ಣನ ಮದುವೆ ಮಾಡಿ ಎಂದ್ಲು. ಏನೇ ಡೌರಾಣಿ, ನಿನ್ನ ಲೈನ್ ಕ್ಲಿಯರ್ ಆಗೋಕೆ ನನ್ನ ಅಡ್ಡ ತರಬೇಡ. ನಾನಂತೂ ನಿನ್ನ ಬಿಟ್ಟು ಮದುವೆ ಆಗಲ್ಲ. ಮೊದಲು ನಿನ್ನದೇ ಮದುವೆ ಎಂದವ ಅವಳ ಕಿವಿ ಹಿಂಡಿದ. ಅದೆಲ್ಲ ಮುಂದಿನ ಮಾತು ಬಿಡಿ ಸಾನು, ಸಾಕು, ಓದು ಮುಗಿಲಿ. ಹೇಗಿದ್ರೂ ಸಾಕು, ಕೊನೆಯ ವರ್ಷದ ಎಂಜಿನಿಯರಿಂಗ್, ಇವಳು 3ನೇ ವರ್ಷದ್ದು. ಮೊದಲು ಸಮರ್ಥನದ್ದು ಮಾಡಬೇಕು ಎಂದರು ರಮೇಶ್. ಇಲ್ಲ ಚಿಕ್ಕು, ನನಗೆ ಈಗಲೇ ಮದುವೆ ಬೇಡ ಎಂದುವ ಮುಖ ಹೇಳಿಬಿಟ್ಟು ನಡೆದ. ಮದುವೆ ಅಂದರೆ ಮೈಮೇಲೆ ಚೇಳು ಬಿದ್ದಂಗೆ ಮಾಡ್ತಾನೆ ಹುಡುಗ ಎಂದರು ಶರಾವತಿ. ಎಲ್ಲರ ನಡುವೆ ಖುಷಿಯಲ್ಲಿ ಕಳೆದಿದ್ದು ಸಾನು. ಅವಳನ್ನು ಗಮನಿಸುತ್ತಿದ್ದರು ನಾರಾಯಣವರು. ಸಮೃದ್ಧ್, ಎಲ್ಲಿಗೋ ಕರೆದುಕೊಂಡು ಹೋಗ್ತೀನಿ ಅಂದ್ರಲ್ಲ, ಹೇಳಿ ಮೇಲೆ. ಆವಾಗಲೇ ಟೈಮ್ 4. ಮಧ್ಯಾಹ್ನ ಊಟನೂ ಮಾಡಿಲ್ಲ ನೀವು ಎಂದು ಮಲಗಿದ್ದವನನ್ನು ಎಬ್ಬಿಸುತ್ತಿದ್ಲು. ಇರೇ, ಇನ್ನೂ ಸ್ವಲ್ಪ ಹೊತ್ತು, ಅಲ್ಲಿಗೆ ಹೋಗಲು ಅರ್ಧ ಗಂಟೆ ಅಷ್ಟೇ ಎಂದುವ ಮತ್ತು ಬೆಡ್ಶೀಟ್ ಹೊತ್ತು ಮಲಗಿದ. ರೀ ಎಂದು ರಾಗ ತೆಗೆದಳು. ಏನ್ರೀ ಎಂದು ಅವನು ಅವಳದ ದಾಟಿಯಲ್ಲಿ ಹೇಳಿದ. ಹೇಳ್ರಿ ಮತ್ತೆ ಕರೆದಳು. ಯಾಕ್ರೀ ಎಂದ. ನನಗೆ ಬೋರ್ ಆಗ್ತಿದೆ ಎಂದಳು ಸೋತು. ಯಾಕೆ ಎಂದ ಎದ್ದು ಕುಳಿತುಕೊಳ್ಳದೆ. ಒಬ್ಬಳೇ ಇರಬೇಕು ಎಂದು ಅವನ ಕೈ ಹಿಡಿದ್ಲು. ನಿನ್ನ ಮುದ್ದು ಎಲ್ಲಿ ಕೇಳಿದ.
ಅವ ಆವಾಗಲೇ ಹೋದವ ಎಲ್ಲಿಯೂ ಕಾಣ್ತಿಲ್ಲ. ಹೌದು, ಇರು 5 ನಿಮಿಷ ಎಂದವ ಎದ್ದು ಫ್ರೆಶ್ ಆದ. ಬಾ ಊಟ ಮಾಡು ಎಂದು ಕರೆದ ಅವಳನ್ನು. ನಂದು ಆಯಿತು. ಹಸಿವು ತಡೆಯೋಕ್ಕಾಗಲ್ಲ ಇವಾಗ. ಮುಖ ಚುಕ್ಕದು ಮಾಡಿ ನೋಡಿದ್ಲು. ಅದಕ್ಕೆಲ್ಲ ಯಾಕೆ ಬೇಜಾರಾಗ್ತೀಯಾ? ನಾನೇ ಫೋರ್ಸ್ ಮಾಡಿ ಮಲಗಿಸಿದ್ದು. ಸರಿ ಆಯಿತಾ? ಇರು, ನಾನು ಊಟ ಮಾಡ್ತೀನಿ, ಹೋಗುವ ಎಂದವ ಬೇಗ ಬೇಗ ತಿನ್ನುತ್ತಿದ್ದ. ನಿಧಾನ ತಿನ್ನಿ, ಆಮೇಲೆ ಹೋದ್ರಾಯ್ತು ಎಂದಳು. ಸರಿ ಎಂದು ಊಟ ಮುಗಿಸಿ ಇಬ್ಬರು ಮತ್ತೆ ಅಲ್ಲಿಂದ ನಡೆದರು. ಕಾರಲ್ಲಿ ಅಲ್ಲಮ್ಮ, ನಡೆಯಬೇಕು. ಕಾರ್ ಹತ್ತಿರ ನಿಂತವಳಿಗೆ ನುಡಿದ. ಹೌದಾ, ಸರಿ ಬನ್ನಿ ಎಂದು ಅವನ ಕೈಗೆ ಕೈ ಬೆಸೆದು ನಡೆದ್ಲು. ಆದರೆ ನಡೆಯಲು ಆಗಿದ್ದ 5 ನಿಮಿಷ. ಇನ್ನೆಷ್ಟು ದೂರ ಸಮೃದ್ಧ, ನನಗೆ ಸಾಕಾಯಿತು ಎಂದವಳ ಎತ್ತಿಕೊಂಡು. ಇದಕ್ಕೆ ಟ್ರೆಕ್ಕಿಂಗ್ ಅಂತಾರೆ. ಬೆಟ್ಟದ ಪೀಕ್ನಲ್ಲಿ ಸನ್ಸೆಟ್ ನೋಡೋಕ್ಕೆ ಹೋಗ್ತಿದ್ದೀವಿ ಎಂದವ ನಡೆಯುತ್ತಲೇ ಇದ್ದ. ಅಷ್ಟು ದೂರ ನಿಮಗೆ ಭಾರ ಆಗುತ್ತೆ, ಇಳಿಸಿ, ನಾನೇ ನಡೀತೀನಿ. ಪರವಾಗಿಲ್ಲ, ಅವತ್ತು ಕೊಟ್ಟಂತೆ ಒಂದು ಹೆಜ್ಜೆಗೆ ಒಂದು ಮುತ್ತು ಕೊಡು, ಶಕ್ತಿ ಬರುತ್ತೆ ಎಂದು ಕಣ್ಮಿಟುಕಿಸಿದವನ ಎದೆಗೆ ಒರಗಿದ್ಲು. ಮತ್ತು ಸ್ವಲ್ಪ ದೂರ ನಡೆದ ಮೇಲೆ ಅವನ ಕೆನ್ನೆಗೆ ಅವಳ ಅದರಗಳು ಸೋಕುತ್ತಿದ್ದವು, ಬೆಟ್ಟ ತುದಿ ಬರುವವರೆಗೂ. ಸಮೃದ್ಧ, ಇಲ್ಲಿಗೆ ಅಂದಿದ್ರೆ ಟ್ರೆಕ್ಕಿಂಗ್ ಬರುವವರು ಹಿಂದೆ ಒಂದು ಬ್ಯಾಗ್ ಹಾಕ್ಕೊಂಡು ಕೋಲು ಹಿಡ್ಕೊಂಡು ಬರ್ತಾರೆ. ನೀವೇನೂ ಇಲ್ಲಲ್ಲ, ನಾನು ಹೀಗೆ ಕರ್ಕೊಂಬರ್ತಿದ್ದೀರಾ? ನೀರು ಮತ್ತು ಏನಾದರೂ ಬೇಕಾದರೆ ಮುಗ್ಧವಾಗಿ ಕೇಳಿದವಳ ಕಿವಿ ಬಳಿ ಬಾಗಿದವ. ಇನ್ನೇನು ದೂರ ಇಲ್ಲ, ಅವರೆಲ್ಲ ಮನೆಯಿಂದ ಬರುವವರು. ನಾವು ಅದಕ್ಕೆಂದೇ ಇಲ್ಲಿ ಉಳಿದಿದ್ದು. ಇನ್ನೇನು ಅಷ್ಟು ದೊಡ್ಡದಲ್ಲ. ನಿನ್ನ ಖುಷಿಗಾಗಿ ಇಷ್ಟು ಸಾಕು. ನಿನಗೆ ಬೇಕಾದ ನೀರು ಪೀಕ್ ಬಳಿ ಇದೆ ಎಂದು ಮುಂದೆ ನಡೆದ. ರೀ, ನಾನು ಅದು ಯಾವುದೋ ಮೂವಿಯಲ್ಲಿ ನೋಡಿದ್ದೆ, ಈ ಥರ ಕಾಡಲ್ಲಿ ದೆವ್ವ ಇರುತ್ತೆ ಅಂತ. ನಿಜಾನಾ? ಬಿದು ದನಿಯಲ್ಲಿ ಕೇಳಿದ್ಲು. ಕೆಲವೊಂದು ಕಡೆ ಅಷ್ಟೇ. ಇಲ್ಲಿ ಸೇಫ್ ಇದ್ದಿದ್ದಕ್ಕೆ ತಾನೇ ರೆಸಾರ್ಟ್ ಮಾಡಿರೋದು. ಅದಕ್ಕೆ ಅನುಮತಿ ಸಿಕ್ಕಿಲ್ವಾ? ಇಲ್ಲಿ ಹಾವುಗಳು ಬಿಟ್ಟರೆ ಪ್ರಾಣಿಗಳು ಕಡಿಮೆ. ಅವುಗಳಿಗೆ ತೊಂದರೆ ಆಗದಂತೆ ಪ್ಲಾನ್ ಮಾಡಿದ್ದಾರೆ. ಆಯಿತು, ಇಲ್ಲಿ ಏನೂ ಇಲ್ಲ, ನಾನಿದ್ದೀನಿ, ಭಯ ಪಡಬೇಡ, ಎಂಜಾಯ್ ಮಾಡು ಎಂದು ನಕ್ಕ. ಸೋ ಸ್ವೀಟ್ ನನ್ನ ಗಂಡ. ಮುದ್ದಾಗಿ ತುಟಿಗಳನ್ನೇ ಬಂಧಿಸಿಬಿಟ್ಲು. ಲೇ, ಸುಮ್ಮನೆ ಇರು, ಹೀಗೆಲ್ಲ ಮಾಡಬೇಡ ಎಂದವ ನಗುತ್ತಾ ನಡೆದ. ನೋಡು, ಚೆನ್ನಾಗಿದೆಯಾ? ಕೆಳಗೆ ಇಳಿಸಿದ. ವಾವ್ ಸಮೃದ್ಧ, ಸೂಪರ್ ಎಂದವಳು ಅಲ್ಲೇ ಕುಣಿದಾಡಿದ್ಲು. ಸಮೃದ್ಧ, ನನ್ನ ಜೀವನದಲ್ಲಿ ಇಂಥ ಸನ್ನಿವೇಶ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಮ್ಮಿಂದ ಎಲ್ಲ ಸಿಕ್ತು, ಥ್ಯಾಂಕ್ ಯು ಎಂದು ಅವನ ಹೆಗಲಿಗೆ ಒರಗಿದ್ಲು. ನಿನ್ನಿಂದ ನನಗೆ ಫ್ಯಾಮಿಲಿ ವ್ಯಾಲ್ಯೂ ತಿಳಿತು. ಅಲ್ಲದೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ತು. ನಾನು ನನ್ನ ದಡ್ಡ ಹೆಂಡತಿ, ನನ್ನ ಮುದ್ದು ಮಗಳು. ಅದೆಷ್ಟು ಹೊತ್ತು ತಮ್ಮ ಆಸೆ ಕನಸುಗಳ ಬಲೆ ಹೆಣೆದ್ರು. ಇಬ್ಬರು ಅಲ್ಲಿ ಕುಳಿತು ಒಂದಷ್ಟು ಸಮಯ ಆದಂತೆ ಮತ್ತೆ ತನ್ನವಳ ಎತ್ತಿಕೊಂಡೇ ಬಂದ. ಮುಂದುವರಿಯುವುದು. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಕತೆ ಕೇಳಿಸ್ಕೊಂಡು ಪ್ರೀತಿಯಿಂದ ಕಾಯ್ತಾ ಎಲ್ಲದಕ್ಕೂ ಕಮೆಂಟ್ ಹಾಕ್ತಿರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಪ್ರತಿ ಎಪಿಸೋಡ್ಗೂ ಕಮೆಂಟ್ ಹಾಕ್ತೀರಿ. ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ. ನಾನು ನಿಮ್ಮ ರೂಪಕ ನಡತೆ. ಧನ್ಯವಾದಗಳು.